ನಮಸ್ಕಾರ. ಇವತ್ತು ನಾನು ಕರಡಿಗೆಗೆ ದಾರ ಯಾವ ರೀತಿ ಶಿವ ದಾರ ಹಾಕೋದು ಯಾವ ರೀತಿ ಅಂತ ಹೇಳ್ಕೊಡ್ತೀನಿ. ಇದಕ್ಕೆ ಏನೇನು ಬೇಕು ಅಂತಂದರೆ, ಮೊದಲಿಗೆ ಒಂದು ಬೆಳ್ಳಿ ಕಡೆಗೆ ಇರಬೇಕು. ಬೆಳ್ಳಿ ದಾರ ಆಗಲಿ, ನಿಮ್ಮ ಹತ್ರ ಗಂಧದ ಮರ ಕಡೆಗೆ ಆಗಲಿ, ಯಾವುದಾದ್ರು ಒಟ್ಟಿನಲ್ಲಿ ಕಡೆಗೆ ಇರಲೇಬೇಕು. ಮತ್ತು ಇದ್ರೊಳಗಡೆ ಹಾಕೋಕ್ಕೆ ಲಿಂಗು ಇರಬೇಕು. ನೋಡಿ, ಇದೆ ಲಿಂಗು. ಶಿವ ಪೂಜೆ ಮಾಡೋಕ್ಕೆ ಲಿಂಗು. ಆಮೇಲೆ ಒಂದು ರುದ್ರಾಕ್ಷಿ ಇರಬೇಕು. ಮತ್ತು ಒಂದು ವಸ್ತ್ರ, ಮತ್ತು ಒಂದು ದೀಪನ ಹಚ್ಚಿಟ್ಕೊಂಡಿರ್ಬೇಕು. ಇದಕ್ಕೆ ಮೇನಾಗಿ ಏನು ಬೇಕಪ್ಪ ಸಾಮಗ್ರಿ ಅಂತಂದರೆ, ಶಿವದಾರ ಇರಬೇಕು. ಶಿವದಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟೆಲ್ಲೇ ತಗೋಬೇಕು. ನಾನು ಇದ್ರ 2 ಥರ ದಾರ ಇರುತ್ತೆ. ನಾನು ವೈಟ್ ಕಲರ್ ಬೇಡ ಅಂತ ಅಂದ್ಬಿಟ್ಟು ವೈಟ್ ಕಲರ್ ಕೊಳೆ ಆಗುತ್ತೆ. ಇದಕ್ಕೆ ಆರೆಂಜ್ ಕಲರ್ ದಾರ ತೊಗೊಂಡಿದ್ದೀನಿ. ಮತ್ತು ಒಂದು ಕತ್ರಿ ಇರಬೇಕು. ಮೊದಲಿಗೆ ಲಿಂಗು ದಾರನ ತಗೊಳ್ಬೇಕು. ತಗೊಂಡು ನಮ್ಗೆ ಎಷ್ಟುದ್ದ ಬೇಕು ದಾರ ಅದನ್ನ ನಾವು ಕತ್ತಿಗೆ ಅಳತೆ ಮಾಡಿ ನೋಡ್ಕೋಬೇಕು. ಇದಕ್ಕೆ ಜೋಡಿ ದಾರ ಹಾಕೋಬೇಕು, ಸಿಂಗಲ್ ದಾರ ಹಾಕ್ಕೊಳ್ಳೋಂಗಿಲ್ಲ. ಇದನ್ನ ಹಿಂಗೆ ಸುಟ್ಟುಬಿಟ್ಟು ಇದನ್ನ ಈ ಥರ ನೋಡಿ ಸುಡಬೇಕಿದ್ದು. ಸುಟ್ಬಿಟ್ಟು ನಮಗೆ ಈ ರೀತಿ ಚೂಪಂಗೆ ಮಾಡಿಕೊಂಡು ಇದನ್ನ ಎರಡನ್ನು ಮುಂದೆನ ಸುಟ್ಕೋಬೇಕು. ಫಸ್ಟ್ ಸುಟ್ಕೊಳ್ಳೋಕ್ಕಿಂತ ಮುಂಚೆ ನಮ್ಗೆ ಎಷ್ಟುದ್ದ ಬೇಕೋ ಆ ದಾರ ಇದು ಮಾಡ್ಕೊಳ್ಳೋಣ. ಇಷ್ಟುದ್ದೇ ಇರ್ತದೆ, ಆದರೆ ಇಷ್ಟುದ್ದನಾರು ಹಾಕೋಬೋದು. ಆದರೆ ನಮಗೆ ಎದೆ ಭಾಗಕ್ಕೆ ಇಲ್ಲಿಗೆ ಬರಬೇಕು, ಈ ಜಾಗಕ್ಕೆ. ಅದಕ್ಕೆ ನಾನೇನು ಮಾಡ್ತೀನಿ, ಒಂದು ದಾರದ ಅಳತೆ ತಗೊಳ್ಳೋಣ. ಫಸ್ಟ್ ನಮ್ಗೆ ಎಷ್ಟುದ್ದಕ್ಕೆ ಬೇಕು ಅನ್ನೋದನ್ನ ಒಂದು ದಾರದ ಅಳತೆ ತಗೊಳ್ಳೋಣ. ನೋಡಿ, ಇಷ್ಟುದ್ದ ಬೇಕು, ಇಷ್ಟುದ್ದ ಇರಲಿ, ಇಷ್ಟುದ್ದನೇ ಇರಲಿ. ನೋಡಿ, ಇಷ್ಟುದ್ದ ಮಲ್ಕ್ ಹಾಕಿದ್ರೆ ಇಷ್ಟು ಇಲ್ಲಿಗೆ ಬರಬೇಕು. ಆ ಥರ ಮಾಡ್ಕೊಳ್ಳೋಣ. ಅಳತೆ ತಗೊಂಡಿದ್ದೀನಿ. ಅಳತೆ ತಗೊಂಡು ಇಷ್ಟು ದಾರ ಇರ್ತಲ್ಲ, ಇದನ್ನ ಕಟ್ ಮಾಡ್ಕೊಂಬಿಡೋಣ. ಎಕ್ಸ್ಟ್ರಾ ದಾರ ಇರುತ್ತಲ್ಲ, ಇದನ್ನ ಕಟ್ ಮಾಡ್ಕೊಂಡು ಇದ್ರ ಮುಂದೆ ತುದಿನ ಸುಟ್ಕೋಬೇಕು. ಇಲ್ಲಾಂದರೆ ದಾರ 2 ಭಾಗ ಆಗೋಗುತ್ತೆ. ಇದನ್ನ ಸುಟ್ಕೊಂಡು ಇದನ್ನ ಈ ಥರ ನೋಡ್ಕೋಬೇಕು. ನೋಡಿ, ಈ ರೀತಿ. ಮುಂದನ್ನ ಸುಟ್ಕೋಬೇಕು. ನೋಡಿ, ಈ ಥರ ಸುಟ್ಬಿಟ್ಟು ಒಂದು ಮಾಡ್ಕೋಬೇಕು. ಇದನ್ನ ನೋಡಿ, 2 ಭಾಗ ಇರುತ್ತೆ. ಒಂದು ಭಾಗನ ಆಯ್ಕೆ ಮಾಡ್ಕೋಬೇಕು. ನಾವು ಒಂದು ಭಾಗ ಆಯ್ಕೆ ಮಾಡ್ಕೋಬೇಕು. ಅದರಲ್ಲಿ ಇದಕ್ಕೊಂದು ಸೇಫ್ಟಿ ಪಿನ್ ಬೇಕು ಮೇನಾಗಿ. ಈಗ ಇಲ್ಲಿ ಒಂದು ಕೊಂಡಿ ಇರುತ್ತಲ್ಲ, ಈ ಥರ ಕೊಂಡಿ ಇರುತ್ತೆ. ಇದಕ್ಕೆ ಒಂದಕ್ಕೆ ಇದನ್ನ ಹಿಂಗೆ ಹಾಕೋಬೇಕು. ಹಿಂಗೆ ಹಾಕ್ಕೊಂಡು ಈ ಪಿನ್ ಸಹಾಯದಿಂದ ಈ ಕುಳಿಗೆ ಹಿಂಗೆ ಹಾಕಿ ದಾರನ ಮೇಲಿಡಬೇಕು. ನೋಡಿ, ಇದು ಮೇಲೆ ಬರಬೇಕು. ಈ ಥರ ದಾರ ಹಿಂಗೆ ಮೇಲೆ ಬಂದಿರೋ ದಾರನ ಇದಿರುತ್ತಲ್ಲ, ಹಿಂಗೆ ಮುಂದಕ್ಕೆ ತಗೊಬಂದು ಎಷ್ಟು ಬೇಕೋ ಅಷ್ಟು ಇದನ್ನೇ ಹಿಂಗೆ ಹಾಕಬೇಕು. ನೋಡಿ, ಈ ಥರ ಬರುತ್ತೆ. ಹಿಂಗೆ ಈ ಥರ ಸಿಗಬೇಕು. ಹಿಂಗೆ ಇದನ್ನು ಇದ್ರ ಒಳಗೆ ಸೇರಿಸಿ ಒಂದು ಗಂಟನ್ನು ಹಾಕ್ಕೊಬೇಕು. ಒಂದು ಉರಿ ಗಂಟಾಗುತ್ತೆ. ಆ ಉರಿ ಗಂಟನ್ನೇ ಈ ಥರ ನುಲಿಬೇಕು ಮುಂದಕ್ಕೆ. ನೋಡಿ, ಈ ಥರ ನುಲಿದಾಗ ನಮಗೆ ಸೇದ ಗಂಟೆ ಉಂಟಾಗುತ್ತೆ. ನೋಡಿ, ಈ ರೀತಿ. ಈಗ ಸೆಲೆಕ್ಟ್ ಮಾಡಿರ್ತೀವಲ್ಲ, ಇದರಲ್ಲಿ ಒಂದು ಭಾಗನ ಸೆಲೆಕ್ಟ್ ಮಾಡ್ಕೋಬೇಕು. ನೋಡಿ, ಇದರಲ್ಲಿ ಈ ಥರ ಓಲ್ ಇರುತ್ತೆ. ಈ ಓಲ್ ಒಳಗೆ ಈ ದಾರನ ಮುಗಿಸ್ಕೋಬೇಕು. ಇದು ಬರದೇ ಇದ್ದಾಗ ಒಂದು ಸೇಫ್ಟಿ ಪಿನ್ ಸಹಾಯದಿಂದ ಹಿಂಗೆ ಮೇಲೆ ಹಾಕೊಂಡು
ಹಿಂಗೆ ನುಲಿದ್ಕೊಂಡಿದ್ದನ್ನ ಜಾಸ್ತಿ ಹಿಂಗೆ ನುಲಿದಷ್ಟು ನಮಗೆ ಅದು ಕಡೆಗೆ ದಾರ ಚೆನ್ನಾಗಿ ಕೂರುತ್ತೆ, ಅದು ಚೆನ್ನಾಗಿ ಕಾಣುತ್ತೆ. ಇದಕ್ಕೆ ಒಂದು ರುದ್ರಾಕ್ಷಿ ದಾರ, ಹಿಂಗೆ ರುದ್ರಾಕ್ಷಿ ಇರ್ತಾರೆ, ರುದ್ರಾಕ್ಷಿನ ಪೋಣಿಸ್ಕೋಬೇಕು. ರುದ್ರಾಕ್ಷಿ ಒಂದು ಓಲಿರುತ್ತೆ, ಆ ಓಲಕ್ಕೆ ಹಾಕೊಂಡು ರುದ್ರಾಕ್ಷಿ ಪೋಣಿಸ್ಕೊಂಡು ಇದನ್ನ ಹಿಂಗೆ ಮೇಲೆ ಎಳ್ಕೋಬೇಕು. ನೋಡಿ, ಒಂದು ಈ ಥರ ಹಿಂಗೆ ಕೂರಬೇಕಿದು. ಹಿಂಗೆ ಕೂತಾಗ ಮತ್ತೆ ಹಿಂಗೆ ನುಳ್ಕೋಬೇಕು. ಇದು ಹೊಸ ರೇಷ್ಮೆ ದಾರ ಆಗಿರೋದ್ರಿಂದ ಚೆನ್ನಾಗಿ ಬರುತ್ತೆ. ಈಗ ಕಡೆಗೆ ನೀವು ತಗೊಂಡು ಇದು ಮೇಲೆ ಇರುತ್ತಲ್ಲ ಒಂದು ಭಾಗ, ನೀವು ಬಲಗಡೆದನ್ನ ತಗೊಂಡಿದ್ರೆ ಎಡಗಡೆದು ಉಳಿದಿರುತ್ತೆ, ಎಡಗಡೆದನ್ನ ತಗೊಂಡಿದ್ರೆ ಬಲಗಡೆದು ಉಳಿದಿರುತ್ತೆ. ಇವಾಗ ಈ ರೀತಿ ಇದನ್ನ ಇದರೊಳಗೆ ಮೇಲ್ಗಡೆ ಇರುತ್ತಲ್ಲ ಕಡೆಗೆ ಮೇಲ್ಭಾಗಕ್ಕೆ ಇದನ್ನ ಹಿಂಗೆ ನುಗ್ಗಿಸ್ಕೋಬೇಕು. ಇದು ಹೋಗದೇ ಇದ್ದಾಗ ಒಂದು ಪಿನ್ ಸಹಾಯದಿಂದ ಇದನ್ನ ಹಿಂಗೆ ಒಳಗೆ ತಗೋಬೇಕು. ಈ ಥರ ಒಳಗೆ ಹಾಕೊಂಡು ಇದನ್ನ ಮತ್ತೆ ಇಲ್ಲಿಂದ ಎಳ್ಕೊಬೇಕು. ಈ ಥರ ದಾರ ಮೇಲಕ್ಕೆ ಬರುತ್ತೆ ನೋಡಿ, ಈ ಥರ ದಾರ ಬಂದಾಗ ಇದನ್ನ ಕಟ್ಕೋಬೇಕು. ಹಿಂಗೆ ಎಷ್ಟು ಉದ್ದ ಬೇಕು ನೋಡಿ, ಇಷ್ಟು ಉದ್ದ ಬೇಕು ಅಂತಂದರೆ ಗಂಟು ಹಾಕೊಳ್ಳೋಣ. ಈಗ ಒಂದು 2-3 ಗಂಟೆ ಹಾಕೊಳ್ಳಿ, ಇಲ್ಲ ಅಂದರೆ ಬಿದ್ದೋಗುತ್ತೆ. ಅದೇ ಕಾರಣಕ್ಕೂ ಲಿಂಗ ಕೆಳಗಡೆ ಬೀಳಬಾರ್ದು. ಅಥವಾ ಕಡೆಗೆ ದಾರನ ಶಿವರಾತ್ರಿ ಹಬ್ಬಕ್ಕೋ ಅಥವಾ ಅದು ಲಿಂಗದ ದಾರ ಕಟ್ಟಾಗುತ್ತಲ್ಲ ಅವತ್ತಿಗೆ ಇದನ್ನ ಕಟ್ಕೋಬೇಕು. ನೋಡಿ, ಈ ರೀತಿ ಆಗುತ್ತೆ. ಈಗ ಇದನ್ನ ಬಂದಿರೋ ದಾರನ ನೋಡಿ, ಇದ್ರ ಸಹಾಯ ಇರುತ್ತಲ್ಲ ಕತ್ತರಿಯಿಂದ ಸ್ವಲ್ಪ ಮುಂದೆ ಒಂಚೂರು ಕಟ್ ಮಾಡಬೇಕು. ಇಷ್ಟು ಕಟ್ ಮಾಡ್ಕೋಬೇಕು. ಫುಲ್ ಕಟ್ ಮಾಡಬಾರ್ದು, ಸ್ವಲ್ಪ ಕಟ್ ಮಾಡಿ ಅದನ್ನ ಇದನ್ನ ಮುಂದಕ್ಕೆ ಸುಟ್ಟಬೇಕಿತ್ತು. ಈ ಥರ ಸುಟ್ಟುಬಿಟ್ರೆ ಲಿಂಗದ ದಾರ ಓಪನ್ ಆಗಲ್ಲ. ನೋಡಿ, ಇದಿಷ್ಟು ಕಡೆಗೆ ದಾರ ಯಾವ ರೀತಿ ಪೋಣಿಸೋದು ಅಂತ ಹೇಳ್ಕೊಟ್ಟಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಶಿವ ಪೂಜೆ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ. ನೋಡಿ, ಇದಿಷ್ಟು ಕಡೆಗೆ ಇದಕ್ಕೆ ಲಿಂಗು ಹಾಕ್ಕೊಳ್ಳೋದು. ಲಿಂಗ ಇದು ವಸ್ತ್ರ ಹಾಕ್ತೀನಿ, ಲಿಂಗ ಒಳಗೆ ಹಾಕ್ಬಿಟ್ರೆ ಏನಾಗ್ಬಿಡುತ್ತೆ,
ಲಿಂಗ ಇರ್ತಾರೆ, ಲಿಂಗಕ್ಕೆ ಹಾನಿ ಆಗ್ಬಿಡುತ್ತೆ. ಈ ಲಿಂಗ ಏನು ಆಗಬಾರ್ದು, ನಮ್ಮ ಆತ್ಮಲಿಂಗಕ್ಕೆ ಇದು ಸಮ. ನಾನು ಒಂದು ಕಟ್ಟಿದ್ದೀನಿ, ಇದು ನನ್ನ ತಾಯಿಗೆ ಮಾಡಿಕೊಡ್ತಿದ್ದು. ನೋಡಿ ನಂದು ಇದು ಚಿಕ್ಕ ಲಿಂಗ, ಇದು ನಮ್ಮ ತಾಯಿಯವ್ರದ್ದು. ನಿನ್ನೆ ಹೊಸ್ದಾಗಿ ಬೆಳ್ಳಿ ಕಾಡಿಗೆ ಮಾಡಿಸಿ ಇದು ತಗೊಂಡಿರೋದು ನಾವು. ನೋಡಿ ಈ ಥರ ಇದಕ್ಕೆ ವಸ್ತ್ರ ಹಾಕಿ ಒಳಕ್ಕೆ ಮಡಗಬೇಕು. ಇಲ್ಲ ಅಂತಂದರೆ ಲಿಂಗಕ್ಕೆ ಏನಾದ್ರು ಹಾನಿ ಆಗೋದು ಅದು ಇದು ಆಗಿಬಿಡುತ್ತೆ. ಅದಕ್ಕೋಸ್ಕರ ಲಿಂಗನ ನಾವು ಆದಷ್ಟು ಹುಷಾರಾಗಿ ಇಟ್ಕೋಬೇಕು. ಈ ರೀತಿ ವಸ್ತ್ರ ಹಾಕೊಂಡು, ಚಿಕ್ಕ ವಸ್ತ್ರನೇ ಹಾಕೊಳ್ಳಿ, ದಪ್ಪದು ಆದಷ್ಟು ದಪ್ಪದ್ದು ವಸ್ತ್ರ ಏನು ಬೇಡ ಅಂತನ್ನಲ್ಲ. ಚಿಕ್ಕ ವಸ್ತ್ರನಾರು ಹಾಕ್ಬಿಟ್ಟು ಈ ರೀತಿ ಲಿಂಗನ ರಕ್ಷಣೆ ಮಾಡ್ಕೊಳ್ಳಿ ಆದಷ್ಟು. ಇದು ಲಿಂಗ ಬೀಳಬಾರ್ದು, ನಮ್ಮ ಕತ್ತಿಂದ ಯಾವುದೇ ಕಾರಣಕ್ಕೂ ಬೀಳಬಾರ್ದು ಅಂತಂದರೆ ಒಂದು ಸಿಂಪಲ್ ಟಿಪ್ಸ್ ಇದೆ. ಅದೇನಪ್ಪ ಅಂತಂದರೆ ಒಂದು ಮಲ್ಕ ಹಾಕ್ಕೊಳ್ತಕ್ಕಂಥದ್ದು. ರುದ್ರಾಕ್ಷಿನ ಹಿಂದೆ ಕೆಳಕೊಂಡು ನೋಡಿ ಇರುತ್ತಲ್ಲ, ಇದು ಹೂ ಕಟ್ತೀವಲ್ಲ ನಾವು, ಹಂಗೆ ಹಾಕ್ಬಿಟ್ಟು ಇದನ್ನು ಹಿಂಗೆ ಹಾಕಿ ಇದನ್ನು ಹಿಂಗೆ ಮೇಲೆ ಹಾಕೋದು. ನನಗೆ ಒಂದು ಸತಿ ಮಠದ್ದು, ನಾವು ಲಿಂಗಾರಣೆ ಮಾಡ್ತೀವಲ್ಲ, ನಮ್ಗೆ ಲಿಂಗಾರಣೆ ಗೊತ್ತಿಲ್ಲ, ಆವಾಗ ನನಗೆ ಮಠದ ಬುದ್ಧಿಯವರು ನನಗೆ ಹೇಳ್ಕೊಟ್ಟಿರ್ತಕ್ಕಂಥದ್ದು ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ನೀವುಗಳು ಲಿಂಗ ಕಡ್ಗೆ ಮಾಡಿಸಿ ಇದೇ ಥರ ಕಡ್ಗೆ ಮಾಡೋ ವೀಡಿಯೋ ನೋಡಿ. ಇದು ನೋಡಿ ಈ ರೀತಿ ಇಲ್ಲಿಗೆ ಬರುತ್ತೆ, ಆದರೆ ನನಗೆ ಇಲ್ಲಿಗೆ ಬರುತ್ತೆ, ನಮ್ಮ ತಾಯಿಗೆ ಕರೆಕ್ಟಾಗಿ ಇಲ್ಲಿ ಕೂತ್ಕೊಳುತ್ತೆ. ನನಗೆ ನೋಡಿ ಕೂತಿದೆಯಲ್ಲ ಆ ರೀತಿ ಈ ಥರ ನೋಡಿ. ಇದಿಷ್ಟು ಕಾಡಿಗೆಗೆ ದಾರ ಹಾಕೋದು ಹೆಂಗೆ ಅಂತಕ್ಕಂಥ ವೀಡಿಯೋ ಮಾಡಿ ತೋರಿಸಿದ್ದೀನಿ. ಇದು ನಿಮ್ಗೆ ಹೆಲ್ಪ್ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರೆಯಬೇಡಿ ಅಂತ ಹೇಳ್ತಾ ಈ ದಿನದ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಧನ್ಯವಾದ.